ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನ ತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಗ್ರಿರೇಣಂ ಜುಷತೇನ ಭೀಪ್ಸೋಹ. ಮನುಷ್ಯನ ಮನಸ್ಸಿನಲ್ಲಿ ಮೂಡುವಂಥ ಕಾಮ, ಪ್ರೇಮ ಮೊದಲಾದ ಭಾವನೆಗಳು, ಅವುಗಳನ್ನು ಮನುಷ್ಯ ನಿಯಂತ್ರಿಸಿಕೊಳ್ಳುವ ಬಗೆ, ಇದನ್ನು ಕುರಿತು ನನ್ನ ಅಭಿಪ್ರಾಯಗಳನ್ನು ನಾನು ಹೇಳ್ತಾ ಇದ್ದೆ. ಜೀವನದಲ್ಲಿ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಒಂದು ಮಾಧುರ್ಯ ಇದೆ. ಹಾಗೆ ಅಂತ ಹೇಳಿ ಅದರ ಬಗ್ಗೆ, ಆ ಪ್ರೇಮ ಕಾಮಗಳ ಬಗ್ಗೆ ಅತಿಯಾದ ಭ್ರಮೆಯೂ ಸಲ್ಲದು ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಶಾಸ್ತ್ರಗಳು ಹೇಳುವಂತೆ ದೇವತೆಗಳ ನಡುವಿನ ದಾಂಪತ್ಯ ಹೇಗಿರ್ತದೆ, ಅಂಥ ದಾಂಪತ್ಯ ಮನುಷ್ಯರ ನಡುವೆ ಇರೋದು ಸಾಧ್ಯ ಇಲ್ಲ. ಆ ಅಂತರಂಗದ ಸೌಂದರ್ಯ ಮತ್ತು ಬಹಿರಂಗದ ಸೌಂದರ್ಯ ಎಲ್ಲವೂ ಕೂಡ ಮನುಷ್ಯನಲ್ಲಿ ಕಂಡು ಬರೋದಿಲ್ಲ ಅನ್ನೋದನ್ನು ಕೂಡ ಈ ಹಿಂದೆ ಹೇಳಿದ್ದೆ. ಭಾಗವತದಲ್ಲಿ ಲಕ್ಷ್ಮೀದೇವಿಯ ಕುರಿತಾಗಿ ಒಂದು ಶ್ಲೋಕ ಇದೆ. ಅದನ್ನೇ ಈಗ ನಾನು ಆರಂಭದಲ್ಲಿ ಹೇಳಿದೆ. ಅದನ್ನು ನೋಡಿದರೆ ಒಂದು ಡಾರ್ಕ್ ಸೈಕಾಲಜಿ ಅನ್ನೋದ್ರ ಬಗ್ಗೆ ನಾನು ಕೇಳಿದ್ದು ನೆನಪಿಗೆ ಬಂತು. ಅದನ್ನೀಗ ನಿಮ್ಮೆದುರಿಗೆ ಹಂಚಿಕೊಳ್ಬೇಕು ಅಂತ ಹೊರಟಿದ್ದೇನೆ. ಭಗವಂತನನ್ನು ಮೀರುವವರು ಯಾರೂ ಇಲ್ಲ, ಮತ್ತೆ ಅವನಿಗೆ ಗುಣಗಳಲ್ಲಿ ಸಮಾನರಾದವರು ಯಾರೂ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅದನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಹೆಚ್ಚೇನು ನಾವು ಹೇಳಬೇಕಾದ್ದಿಲ್ಲ. ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಯಾರನ್ನು ಬಿಟ್ಟು ಯಾರನ್ನು ವರಿಸಿದಳು ಅನ್ನೋದನ್ನು ತಿಳಿದ್ರೆ ಸಾಕು. ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿ ತನ್ನನ್ನು ಬಯಸ್ತಾ ಇದ್ದಂತಹ ಉಳಿದೆಲ್ಲ ದೇವತೆಗಳನ್ನ ಬದಿಗಿಟ್ಟು, ಅವರನ್ನೆಲ್ಲ ಬಿಟ್ಟು, ಅನಭೀಪ್ಸೋಹ, ತನ್ನನ್ನು ಬಯಸದೇನೆ ನಿರ್ಲಿಪ್ತನಾಗಿದ್ದಂಥ ಭಗವಂತನನ್ನು ಬಯಸಿದಳು, ಅವನನ್ನು ಒಲಿಸಿದಳು, ಅವನ ಪಾದಕಮಲದ ಸೇವೆಯನ್ನೇ ಬಯಸಿದಳು ಅಂತ ಅಲ್ಲಿ ನಮಗೆ ಕಾಣಿಸುವಂಥ ಶ್ಲೋಕ. ಈ ಹಿಂದೆ ಅನೇಕ ಬಾರಿ ಈ ಶ್ಲೋಕಗಳನ್ನ ಓದಿದಾಗೆಲ್ಲ ನನಗೆ ಹೀಗೊಂದು ಬಾರಿ ಅನಿಸಿತ್ತು. ಮತ್ತೆ ಒಂದು ಬಾರಿ ಒಬ್ಬಿಬ್ಬರ ಜೊತೆ ಚರ್ಚೆ ಮಾಡುವಾಗ ಅಂಥ ಒಂದು ಪ್ರಶ್ನವನ್ನು ಕೂಡ ನಾವು ಎದುರಿಸಿದ್ದೆವು. ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ನಾವು ಸ್ವೀಕಾರ ಮಾಡುವುದು ಯೋಗ್ಯ. ನಾವು ಯಾರನ್ನು ಪ್ರೀತಿಸ್ತೇವೋ ಆ ವ್ಯಕ್ತಿ ನಮ್ಮನ್ನು ಪ್ರೀತಿಸಲೇಬೇಕು ಅಂತೇನಿಲ್ಲ. ಯಾರು ನಮಗೆ ಮಾರು ಹೋಗಿದ್ದಾರೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅಂಥವರ ಪ್ರೀತಿಯ ಕಡೆಗೆ ನಾವು ಹೋಗೊಟ್ರೆ ಅದರಿಂದ ಜೀವನ ಸುಂದರವಾಗಿರ್ತದೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಹಾಗೆ ಲಕ್ಷ್ಮೀದೇವಿ ತನ್ನನ್ನು ಬಯಸ್ತಿದ್ದಂಥವರು ಉಳಿದ ದೇವತೆಗಳು ಮೊದಲಾದವರು, ಅವರನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ? ತನ್ನನ್ನು ಬಯಸದೇನೇ ಇದ್ದಂಥ, ತನ್ನ ಬಗ್ಗೆ ಬಯಕೆನೇ ಅವನ ಹೃದಯದಲ್ಲಿ ಮೂಡಲಿಲ್ಲ ಅಂತಹ ಭಗವಂತನನ್ನು ಅವಳು ಯಾಕೆ ಸ್ವೀಕಾರ ಮಾಡಿದ್ಲು ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅವಳಿಗೆ ಮೂಲತಃ ಗೊತ್ತಿದೆ, ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳು, ಇಂದ್ರಾದಿ ದೇವತೆಗಳು ಇವರು ಯಾರೂ ಕೂಡ ತನ್ನ ಪತಿಗಳೇ ಅಲ್ಲ ಅನ್ನೋದು ಅವಳಿಗೆ ಮೊದಲೇ ಗೊತ್ತಿದೆ. ಆದ್ದರಿಂದ ಯಾರನ್ನೂ ಅವಳು ಸ್ವೀಕಾರ ಮಾಡುವ ಪ್ರಶ್ನವೇ ಇಲ್ಲ, ಮೊದಲೇ ಗೊತ್ತಿದೆ ಅವಳಿಗೆ. ಅವಳು ಸರ್ವಜ್ಞಳಾದ್ದರಿಂದ ತನ್ನ ಪತಿ ಯಾರು, ಮೂಲ ಪತಿ ಯಾರು ಅನ್ನೋದೇ ಗೊತ್ತಿದೆ. ಆದರೂ ಹಾಗೊಂದಲ್ಲಿ ವರ್ಣನೆ ಬಂದಿದೆ. ನಮ್ಮ ಈ ಜಗತ್ತಿನಲ್ಲಿ ನಮ್ಮ ಪತಿ ಯಾರು ಅಂತ ಗೊತ್ತಿರೋದೇ ಇಲ್ಲ. ಹೆಣ್ಣಿಗೂ ಗೊತ್ತಿರೋದಿಲ್ಲ, ಗಂಡಿಗೂ ಗೊತ್ತಿರೋದಿಲ್ಲ. ಅವ್ರು ಹುಡುಕಾಡ್ತಾ ಹೋಗ್ಬೇಕಾಗ್ತದೆ. ಯಾವ ಸಂಬಂಧ ಚೆನ್ನಾಗಿ ಕಾಣ್ತದೋ ಆ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ. ಆದರೂ ಅವಳನ್ನು ಹಾಗೆ ವರ್ಣನೆ ಮಾಡಿದ್ದಾರೆ. ತನ್ನನ್ನು ಬಯಸ್ತಾ ಇರುವಂತಹ ಉಳಿದ ದೇವತೆಗಳನ್ನೆಲ್ಲ ಅವಳು ಬಿಟ್ಟು ತನ್ನನ್ನು ಬಯಸದೇ ಇರುವ ಭಗವಂತನನ್ನು ಸ್ವೀಕಾರ ಮಾಡಿದ್ಲು ಅಂತ.
ಇಂಥವೆಲ್ಲ ವರ್ಣನೆಗಳನ್ನು ನಾವು ಕೇಳಿದಾಗ ನಮಗೆ ನಾವು ಜೀವಮಾನದಲ್ಲಿ ಹೇಗೆ ಬದುಕಬೇಕು, ಸ್ತ್ರೀಯರು ಪುರುಷರು ಎಲ್ಲರೂ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನ ಸಿಗ್ತದೆ. ಪಾಶ್ಚಾತ್ಯರು ಪ್ರತಿಯೊಂದಕ್ಕೂ ಕೂಡ ಸೈಕೋಥೆರಪಿ ಇತ್ಯಾದಿಗಳನ್ನು ಮಾಡಿದ್ದಾರೆ. ಹೆಣ್ಣಿಗೊಂದು ಸೈಕೋಥೆರಪಿ, ಗಂಡಿಗೊಂದು ಸೈಕೋಥೆರಪಿ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ. ಅದನ್ನು ಅವರು ಮೇಲಿನ ಮೇಲೆ ಪ್ರತಿಯೊಂದಕ್ಕೂ ಅಳವಡಿಸ್ಕೊಂಡು ನೋಡ್ತಾ ಇರ್ತಾರೆ. ಮತ್ತೆ ಸ್ತ್ರೀಯರು ಮತ್ತು ಪುರುಷರು ಕೂಡ ಅದನ್ನು ಅಂಥ ಸೈಕೋಥೆರಪಿಗಳ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ. ಅದನ್ನು ಅವರು ಉಪಯೋಗ ಮಾಡ್ಕೊಳ್ತಿರ್ತಾರೆ. ಪಾಶ್ಚಾತ್ಯರ ಜೀವನ ಯಾವತ್ತೂ ಅಭದ್ರವಾಗಿರ್ತದೆ. ಅದು ವೈವಾಹಿಕ ಸಂಬಂಧಗಳು ಅಸ್ಥಿರ. ಯಾವತ್ತೂ ಡೇಟಿಂಗ್ ಮಾಡಬೇಕಾದಂಥ ಮತ್ತೊಬ್ಬ ಸಂಗಾತಿಯನ್ನು ಅರಸ್ತಾ ಇರಬೇಕಾದಂಥ ಒತ್ತಡದಲ್ಲಿ ಅವರು ಇರ್ತಾರೆ. ಆದ್ದರಿಂದ ಅವರ ಜೀವಮಾನದಲ್ಲಿ ಅವರ ಸ್ಥಿತಿಗತಿಗಳಿಗೆ, ಅವರ ಹಿನ್ನೆಲೆಗೆ ಹೊಂದುವಂಥ ಒಂದು ಸೈಕೋಥೆರಪಿಗಳು, ಅಂಥ ಆಲೋಚನೆಗಳು ನಮಗೆಷ್ಟು ಹೊಂದಾಣಿಕೆ ಆಗ್ತಾವೋ ಗೊತ್ತಿಲ್ಲ. ಆದರೂ ಲಕ್ಷ್ಮೀದೇವಿ ಕುರಿತಾಗಿ ಆ ಶ್ಲೋಕ ನೋಡಿದಾಗ ನನಗೆ ಅಲ್ಲಿರುವಂಥ ಭಗವಂತನ ಮನೋಭಾವದ ಚಿತ್ರಣ ಏನಿದೆ ಅದು ನನಗೆ ಡಾರ್ಕ್ ಸೈಕಾಲಜಿನ ನೆನಪು ಮಾಡಿಕೊಟ್ಟಿತ್ತು. ಅದಕ್ಕಾಗಿ ಅದನ್ನು ಹೇಳಿಕ್ಕೆ ಹೊರಟಿದ್ದೇನಷ್ಟೇ. ಸ್ತ್ರೀ ಯಾವಾಗ ಪುರುಷನ ಬಗ್ಗೆ ಆಕರ್ಷಿತಳಾಗ್ತಾಳೆ ಅಂದರೆ ಆ ಪುರುಷನಾದವನು ಅವಳಿಗೆ ಬಹಳ ಗಮನ ಕೊಡ್ತಾ ಹೋದರೆ, ಅವನ ಎಲ್ಲ ವರ್ತನೆಗಳು ಕೂಡ ಪ್ರೆಡಿಕ್ಟಿವ್ ಆದರೆ, ಇಂಥ ಸಂದರ್ಭದಲ್ಲಿ ಅವನು ಹೀಗೆ ವರ್ತನೆ ಮಾಡ್ತಾನೆ ಅಂತ ಅವಳಿಗೆ ಪ್ರತಿಯೊಂದು ಗೊತ್ತಾಗುವಂತಾದರೆ, ಮತ್ತೆ ಅವನು ತನ್ನ ಮೊದಲ ಭೇಟಿಗಳಲ್ಲೇ ತನ್ನ ಹೃದಯವನ್ನೆಲ್ಲ ಅವಳ ಮುಂದೆ ಬರಿದು ಮಾಡ್ಕೊಳ್ತಾನೆ, ತನ್ನ ಎಲ್ಲ ಹಿನ್ನೆಲೆಗಳನ್ನು ಹೇಳ್ತಾನೆ ಅಂತಾದರೆ, ಅದು ಅವನ ಬಗ್ಗೆ ಅವಳಿಗಿರುವಂಥ ಆಸಕ್ತಿಯನ್ನು ಕಡಿಮೆ ಮಾಡ್ತದಂತೆ. ಅವನು ಹೆಚ್ಚು ಹೇಳಬಾರ್ದು, ಅವಳಿಗೆ ಹೆಚ್ಚು ಊಹೆಗೆ ಅವಕಾಶ ಕೊಡುವಂತೆ ಅವನ ವರ್ತನೆ ಇರಬೇಕು. ಅವಳು ಆಡುವಂಥ ಪ್ರತಿಯೊಂದು ಮಾತಿಗೂ ಅವನು ಕೂಡಲೇ ಸಮಯ ಕೊಡಬೇಕು, ಕೂಡಲೇ ಉತ್ತರ ಕೊಡಬೇಕು. ಅವಳಿಗಾಗಿ ತನ್ನ ಜೀವನದ ದಿನಚರಿಯನ್ನೆಲ್ಲ ಬದಲು ಮಾಡಿಕೊಳ್ಬೇಕು ಅಂತ ಹೀಗೆಲ್ಲ ಅನೇಕ ಕಡೆ ನಾವು ಆ ಗಂಡಸರ ವರ್ತನೆಯನ್ನು ನೋಡ್ತಿರ್ತೇವೆ. ಹಾಗೆ ಮಾಡಿದರೆ ಅವಳಿಗೆ ಅವನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದಂತೆ. ಜೀವನಕ್ಕೊಂದು ಸ್ಪಷ್ಟವಾದ ಗುರಿ ಗೊತ್ತು ಇಲ್ಲದೇ ಇರುವಂತಹ ವ್ಯಕ್ತಿ ಬಗ್ಗೆ ಅವಳಿಗೆ ಗೌರವವೂ ಮೂಡೋದಿಲ್ಲ. ಬಿಸಿ ಮೆನ್ ಆರ್ ಅಟ್ರಾಕ್ಟಿವ್ ಮೆನ್ ಫಾರ್ ಹರ್ ಅಂತಾರೆ ಅವರು. ತನ್ನ ಕೆಲಸದಲ್ಲಿ ತಾನು ಆಸಕ್ತನಾಗಿರ್ತಾನೆ, ಅವನಿಗೆ ಸೆಲ್ಫ್ ಪ್ರೈಡ್ ಇರ್ತದೆ, ತನ್ನ ಬಗ್ಗೆ ಒಂದು ಅಭಿಮಾನ ಇರ್ತದೆ, ತಾನು ಹೇಗೆ ನಡ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗುರುತಿರ್ತದೆ. ಅಂಥ ವ್ಯಕ್ತಿ ತಾನಿಲ್ಲದೇನೂ, ತಾನು ಹೆಣ್ಣು ಇಲ್ಲದೇನೂ ಅವನು ಬದುಕಬಲ್ಲ ಅಂಥ ಒಂದು ಆತ್ಮವಿಶ್ವಾಸ ಅವನಿಗಿದೆ ಅನ್ನೋದು ಗೊತ್ತಾದರೆ ಅಂಥವನನ್ನು ಹೆಚ್ಚು ಮೆಚ್ಚುತ್ತಾಳೆ. ಯಾರು ತಾನಿಲ್ಲದೆ ಬದುಕುವುದಿಲ್ಲ, ಯಾವತ್ತು ತನ್ನ ಪ್ರೀತಿಯಾಗಿ ಹಂಬಲಿಸ್ತಾ ಇರ್ತಾನೆ, ಗೋಗರಿತಾ ಇರ್ತಾನೆ, ಅಂಥವನು ದುರ್ಬಲ ಅಂತ ಅವಳಿಗೆ ಅನಿಸಿಬಿಡ್ತದಂತ. ಶಿ ಶುಡ್ ಸಿ ಯು ಗ್ರೋಯಿಂಗ್ ವಿತೌಟ್ ಹರ್. ಹೆಣ್ಣು ತಾನಿಲ್ಲದೇನೂ ಹೋದ್ರೂ ಈ ಗಂಡು ಬೆಳೆಯಬಲ್ಲ, ಜೀವಮಾನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಬಲ್ಲ, ನಿರ್ದಿಷ್ಟವಾದ ಮಹತ್ವಾಕಾಂಕ್ಷೆ ಅವನಿಗಿದೆ ಅಂತ ಗೊತ್ತಾದರೆ ಅದನ್ನು ಅವಳು ಮೆಚ್ಚುತ್ತಾಳೆ. ತನ್ನ ದಾಸಾನುದಾಸನಾಗಿ ತನ್ನ ನೆರಳಾಗಿ ಬದುಕುವಂಥ ಗಂಡನ್ನು ಅವಳು ಇಷ್ಟಪಡೋದಿಲ್ಲ. ಎ ವುಮೆನ್ ರೆಸ್ಪೆಕ್ಟ್ಸ್ ಎ ಮ್ಯಾನ್ ಹೂ ಕ್ಯಾನ್ ರೀಪ್ಲೇಸ್ ಹರ್. ಇವಳಿಲ್ಲದೆ ಹೋದರೆ, ಇವಳು ನನಗೆ ಸಿಗದೆ ಹೋದರೆ ನಾನು ಮತ್ತೊಬ್ಬ ಹುಡುಗಿಯನ್ನಾದರೂ ಆರಿಸಿಕೊಂಡೇನು, ಅರಸಿ ಏನು, ಅವಳ ಜೊತೆ ಆದರೂ ಮದುವೆ ಮಾಡಿಕೊಂಡೇನು, ನನ್ನ ಜೀವನ ನನಗೆ ಮುಖ್ಯ, ಈ ಹುಡುಗಿನೇ ಮುಖ್ಯ ಅಲ್ಲ ಅಂತ ಯಾರು ಭಾವಿಸ್ತಾರೆ, ಅಂಥ ಹುಡುಗನನ್ನ, ಅಂಥ ವ್ಯಕ್ತಿನ, ಅಂಥ ಗಂಡನ್ನ ಅವಳು ಮೆಚ್ಚುತ್ತಾಳೆ. ಮತ್ತೆ ಜೀವನದ ಎಲ್ಲ ಹಂತಗಳಲ್ಲಿಯೂ ಕೂಡ, ಏಕಾಂತದ ಕ್ಷಣಗಳಲ್ಲಿ, ಜೀವನದಲ್ಲಿ ಎಲ್ಲ ಸ್ತರಗಳಲ್ಲಿಯೂ ಕೂಡ ಯಾರು ತಾನು ಲೀಡ್ ತಗೊಳ್ತಾನೆ,
ನಿನಗಿದು ಒಪ್ಪಿಗೆಯಾ ಅಂತ ಪ್ರತಿಯೊಂದನ್ನು ಅವಳನ್ನು ಕೇಳದೆ ತಾನೇ ಲೀಡ್ ತಗೊಂಡು ಅವಳನ್ನೂ ಮುನ್ನಡೆಸಬಲ್ಲವನ ಬಗ್ಗೆ ಅವಳಿಗೊಂದು ಭರವಸೆ ಮೂಡ್ತದೆ ಅಂತಾರೆ ಅವರು. ಅಂತೂ ಆ ಹುಡುಗಿಯ ಬಗ್ಗೆ, ಆ ಹೆಣ್ಣಿನ ಬಗ್ಗೆ ಓವರ್ ಅಟೆನ್ಷನ್ ಇವನಿಗೆ ಇಲ್ಲದೆ ಹೋದ್ರೆ ಅವನ ಮನಸ್ಸಿನಲ್ಲಿ ಏನಿದೆ, ಹಿ ಕೀಪ್ಸ್ ಎವ್ರಿಥಿಂಗ್ ಗೆಸ್ಸಿಂಗ್. ಅವನ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಗೆಸ್ ಮಾಡಬೇಕು ಅಂತ ಆಗಿದೆ, ಆದರೆ ಅವನೇನು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುವುದಿಲ್ಲ ಅಂತ ಏನೋ ಒಂದು ಕ್ಯೂರಿಯಾಸಿಟಿ ಮೂಡ್ತದಲ್ಲ ಆ ವ್ಯಕ್ತಿ ಬಗ್ಗೆ, ಅಂಥವನ ಬಗ್ಗೆ ಆಕರ್ಷಣೆ ಮೂಡ್ತದಂತೆ. ಇವೆಲ್ಲ ಅಭ್ಯಾಸ ಅವರೇನು ಮಾಡಿದ್ದಾರೆ ಅದನ್ನೆಲ್ಲ ನಾನು ಕೂಡ ಮತ್ತಷ್ಟು ವಿಮರ್ಶೆ ಮಾಡಿದೆ. ಪ್ರತಿಯೊಂದು ಹೆಣ್ಣಿನ ಸ್ವಭಾವವು ಹಾಗೆ ಇರೋದಿಲ್ಲ. ಕೆಲವರು ಹೀಗಿರ್ತಾರೆ, ಕೆಲವರು ಹಾಗಿರ್ತಾರೆ. ನಮ್ಮ ಬಗ್ಗೆ ಗಮನವೇ ಕೊಡದೇ ಇರುವಂಥವನು, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಸೊಪ್ಪು ಹಾಕದೇ ಇದ್ದವನು, ನಾವಿಲ್ದೇನೂ ಬದುಕುವಂಥವನು ಆದರೆ ಮತ್ತು ಅಂಥವನಿಂದ ನಮಗೇನು ಉಪಯೋಗ ಅಂತ ಅವರು ಅವನ ಬಗ್ಗೆ ಅನಾಸಕ್ತಿಯನ್ನು ತಾಳಿ ಶಾಶ್ವತವಾಗಿ ದೂರವೇ ಹೊರಟೋಗೋ ಸಾಧ್ಯತೆ ಇದೆ ಅಂತಲೂ ಕೇಳಿ ಬರ್ತದೆ. ಅಂತೂ ಎಲ್ಲ ಸಮೀಕ್ಷೆಗಳು, ಸರ್ವೆಗಳು ಏನಿವೆ, ಮನುಷ್ಯನ ಯಾವುದ್ಯಾವುದೋ ಮಗ್ಗಲನ್ನು ಒಂದು ಸ್ವಲ್ಪ ವರ್ಣನೆ ಮಾಡ್ತಾವಷ್ಟೆ, ಹೆಣ್ಣಾಗಲಿ ಗಂಡಾಗಲಿ. ಅಂತೂ ಹೀಗೊಂದಿದೆ, ಎಲ್ಲರೂ ಜೀವಮಾನದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ತಮ್ಮದೇ ಆದ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರಬೇಕು, ಜೀವನಕ್ಕೊಂದು ಸ್ಪಷ್ಟವಾದ ಗುರಿ ಇರಬೇಕು, ಸ್ವಯಂ ತೃಪ್ತರಾಗಿರಬೇಕು. ಆ ಜೀವನದಲ್ಲಿ ಗಂಡೊಂದು ಮಹತ್ವದ ಪಾತ್ರ, ಹೆಣ್ಣಿನ ಜೀವನದಲ್ಲಿ ಗಂಡಿನೊಂದು ಮಹತ್ವದ ಪಾತ್ರ, ಗಂಡಿನ ಜೀವನದಲ್ಲಿ ಹೆಣ್ಣಿನೊಂದು ಮಹತ್ವದ ಪಾತ್ರ ಅಷ್ಟೆ. ಹೆಣ್ಣೇ ಗಂಡಿನ ಎಂಟೈರ್ ಲೈಫ್ ಅಲ್ಲ, ಗಂಡೇ ಹೆಣ್ಣಿನ ಎಂಟೈರ್ ಲೈಫ್ ಕೂಡ ಆಗಬಾರ್ದು ಅನ್ನೋದು ಅದನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ. ನಾನು ಹೇಳಿದ್ನಲ್ಲ, ಏತಾವತಾಲಂ ನಾನು ಸೂಚಿತೇನ ಅಂತ ಶ್ಲೋಕ, ಅಲ್ಲಿ ಹೀಗೆ ಇದೆ, ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ. ಯಾವ ಲಕ್ಷ್ಮೀದೇವಿ ಅನುಗ್ರಹಕ್ಕಾಗಿ ಕಾತರದಿದ್ದಂಥ ಎಲ್ಲ ದೇವತೆಗಳನ್ನು ಬದಿಗಿಟ್ಟು ಅವರಲ್ಲೆಲ್ಲ ದೋಷಗಳನ್ನು ಆಕೆ ಕಂಡು, ಯಸ್ಯ ಅಂಗಡಿರೇಣು ಜುಷ್ಟೇ ಅನಭೀಪ್ಸೋಹ, ಇವಳ ಬಗ್ಗೆ ಅಪೇಕ್ಷೆಯನ್ನೇ ತಾಳದೇ ಇರುವಂತಹ ಆ ಭಗವಂತನನ್ನ ಅವಳು ವರಿಸಿದ್ಲು. ಮತ್ತೆ ಅವರೊಂದು ಪ್ರಧಾನವಾದ ಮಾತನ್ನು ಹೇಳ್ತಿರ್ತಾರೆ, ಶಿ ಗೆಟ್ಸ್ ಅಟ್ರಾಕ್ಟೆಡ್ ಟು ಹಿಮ್ ಹೂ ಈಸ್ ಆಲ್ವೇಸ್ ರೆಡಿ ಟು ವಾಕ್ ಅವೇ ಅಂತ. ವಾಕ್ ಅವೇ ಅನ್ನೋ ಶಬ್ದವನ್ನು ತುಂಬ ಜನ ಪ್ರಯೋಗ ಮಾಡ್ತಾರೆ, ಅನೇಕ ಜನ ಸೈಕೋಥೆರಪಿಸ್ಟ್ಗಳು ಹಾಗೆ ಪ್ರಯೋಗ ಮಾಡ್ತಾರೆ. ಅವಳು ಇಲ್ಲದೆ ಹೋದರೂ ಕೂಡ ಅವಳ ಸಹವಾಸ, ಅವಳ ನಡೆ ನುಡಿ ಅವನಿಗೆ ಇಷ್ಟ ಆಗದೆ ಹೋದರೆ ಯಾವುದೇ ಕ್ಷಣದಲ್ಲೂ ಅವನು ವಾಕವೇ, ಅವಳಿಂದ ದೂರ ಇರಲಿಕ್ಕೆ, ಅವಳಿಂದ ಕಣ್ಮರೆಯಾಗಿ ಪ್ರತ್ಯೇಕವಾಗಿರಲಿಕ್ಕೆ ಅವನು ಸಮರ್ಥನಾಗಿರ್ತಾನೆ, ಸಿದ್ಧನಾಗಿರ್ತಾನೆ ಮಾನಸಿಕವಾಗಿ ಅಂತ. ಮತ್ತೆ ಶುಡ್ ನಾಟ್ ಬಿ ಆಲ್ವೇಸ್ ಅವೈಲೇಬಲ್, ಯಾವತ್ತೂ ಅವೈಲೇಬಲ್ ಆಗಿರುವುದು, ಹೆಣ್ಣು ಗಂಡಿಗಾಗಲಿ ಗಂಡು ಹೆಣ್ಣಿಗಾಗಲಿ. ಆ ಥರ ಯಾವತ್ತೂ ಅವೈಲೇಬಲ್ ಆಗಿರುವುದು ಏನಿದೆ, ಅತಿ ಪರಿಚಯ ಅವಜ್ಞಾತ ಸಂಸ್ಕೃತದಲ್ಲೂ ಹೇಳ್ತಾರೆ. ಯಾವತ್ತೂ ನಮ್ಮ ಕೈಗೆ ಸಿಕ್ಕುವಂತೆ ಇರ್ತಾನೆ, ನಾವು ಮಾತಾಡಿದ ಕೂಡಲೇ ಮಾತಾಡ್ತಾನೆ ಅಥವಾ ಮಾತಾಡ್ತಾಳೆ ಅಂತ ಆದರೆ ಅದು ಆಕರ್ಷಣೆಯನ್ನು ಕಡಿಮೆ ಮಾಡ್ತದೆ. ಹಿ ಶುಡ್ ಗಿವ್ ಹರ್ ಎ ಚಾನ್ಸ್ ಟು ಮಿಸ್ ಹಿಮ್ ಅಂತಾರೆ ಅವರು. ಅವನನ್ನು ಕಳ್ಕೊಂಡಾಗ ಹೇಗಾಗ್ತದೆ, ಅವನು ಇಲ್ಲದೇ ಇದ್ದಾಗ ಏನಾಗ್ತದೆ ಅನ್ನೋದನ್ನು ಅವಳಿಗೆ ಊಹಿಸ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ. ಐ ಮಿಸ್ ಯು ಅನ್ನೋ ಭಾವನೆ ಅವಳಿಗೆ ಬರ್ತಾ ಇರಬೇಕು ಅಂತ ಅದನ್ನ ಅವರು ಹೇಳ್ತಿರ್ತಾರೆ. ಕೃಷ್ಣ ವಿಷ್ಣು ಇದನ್ನೆಲ್ಲ ಮಾಡಿದ್ನೇನೋ ಅಂತ ನನಗೆ ಅನಿಸೋದು ಅವನ ಕಥೆ ನೋಡಿದರೆ. ಹೌದು, ಕೃಷ್ಣ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಂಡ ಮೇಲೆ ಕೂಡ ಅವಳ ಜೊತೆ ಪ್ರಣಯ ಕಲಹ ಮಾಡಿದ್ನಲ್ಲ, ಅದು ನಮಗೆಲ್ಲ ಪ್ರಸಿದ್ಧವಾಗಿ ಗೊತ್ತಿದೆ. ಅಲ್ಲಿ ಅವನು ಅವಳಿಗೆ ಹೇಳೇ ಇದ್ದ, ತೇಷಾಂ ವೀರ್ಯಮದಾಂಧಾನಾಂ ದೃಪ್ತಾನಾಂ ಸ್ವಯನುತ್ತಯೇ ಆನೀತಾಸಿ ಮಯಾ ಶ್ರದ್ಧ ತೇಜೋಪಹರತಾ ಸತಾಂ. ಶಿಶುಪಾಲ ಮೊದಲಾದವರು ತಮ್ಮ ಪರಾಕ್ರಮದ ಬಗ್ಗೆ, ತಮ್ಮ ಶಕ್ತಿ ಬಗ್ಗೆ ಅಹಂಕಾರ ಪಟ್ಟಿದ್ರು. ಅವರ ಅಹಂಕಾರಕ್ಕೊಂದು ಮದ್ದರಿಯಬೇಕು ಅಂತ ನಿನ್ನ ಕರ್ಕೊಂಡು ಬಂದೆ ಅಷ್ಟೇ. ವಸ್ತುತಃ ಉದಾಸೀನ ವಯಂ ನೂನಂ, ನನಗೆ ನಿನ್ನ ಬಗ್ಗೆ ಬಹಳ ಆಸಕ್ತಿಯೇನೂ ಇರಲಿಲ್ಲ. ನ ಸ್ತ್ರೀ ಅಪತ್ಯ ಅರ್ಥಕಾಮುಕಾಹ,
ಹೆಣ್ಣು ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಸ್ಥಾನ ಮಾನ ಧನ ಬೇಕು ಅಂತ ನಾವು ಎಂದು ಬಯಸವರಲ್ಲ. ಆತ್ಮಲಬ್ಧ ಆಸ್ಮಹೇ ಪೂರ್ಣಾಹ ನೇಹ ಆತ್ಮಸದೃಶ ಕ್ರಿಯಾ. ಅವನು ಹೇಳೋ ಮಾತು ಅದು ಚೆನ್ನಾಗಿದೆ. ಆತ್ಮಲಬ್ಧ, ಏನು ನನಗೆ ನನ್ನ ಸ್ವಸಮೃದ್ಧಿ ಇದೆ, ಅದರಿಂದಲೇ ನಾನು ಪೂರ್ಣನಾಗಿದ್ದೇನೆ ಅಂತ. ಅದು ಭಗವಂತನ ಮಟ್ಟಿಗೆ ಸರಿಯೇ. ಅವನನ್ನ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಕೂಡ ಹೇಳ್ತಾರೆ, ನಮಗದು ಗೊತ್ತಿದೆ. ನಾವೆಲ್ಲ ಸ್ವೇ ಮಹಿಮ್ನಿ ಪ್ರತಿಷ್ಠಿತರು, ಆತ್ಮಲಬ್ಧಿಯಿಂದ ಪೂರ್ಣವಾಗಿ ತೃಪ್ತರು ಆಗಲಿಕ್ಕೆ ಸಾಧ್ಯ ಇಲ್ಲ, ಹೌದು. ಆದರೂ ಅಂಥದ್ದೊಂದು ಬೇರೆ ಯಾರು ಈ ಜಗತ್ತಿನಲ್ಲಿ ಇಲ್ಲದೆ ಹೋದರೂ, ಬೇಕಾದ್ದೆಲ್ಲವೂ ಸಿಗದೆ ಹೋದರೂ ಕೂಡ ಜೀವನವನ್ನು ಹಾಳು ಮಾಡಿಕೊಳ್ಳದೆ ನಮ್ಮ ಜೀವಮಾನ ನಮ್ಮದು ಅಂತ ನಮ್ಮ ಗುರಿಗಳ ಬೆನ್ನು ಹತ್ತುವ ಒಂದು ದಾರ್ಢ್ಯ ನಮಗಿರಬೇಕು ಅನ್ನೋದನ್ನು ಅದು ತೋರಿಸ್ತದೆ. ಹಿ ವಾಸ್ ರೆಡಿ ಟು ವಾಕ್ ಅವೇ ಅನ್ನೋದು ಆ ರುಕ್ಮಿಣಿ ಪ್ರಳಹ ಕಲಹದಲ್ಲಿ ಗೊತ್ತಾಗ್ತದೆ. ಅವಳನ್ನು ಬಿಟ್ಟು ಅವನು ಇರ್ಲಿಕ್ಕೆ ಸಿದ್ಧನಾಗಿದ್ದ ಅನ್ನೋದನ್ನು ತೋರಿಸ್ತದೆ. ಭಾಗವತದ 10ನೇ ಸ್ಕಂದದ ಈ ಗೋಪಿಯರು ಮತ್ತೆ ಉದ್ಧವ ಅವರ ನಡುವೆ ನಡೆದಂತಹ ಒಂದು ಸಂವಾದ ಇದೆ. ಕೃಷ್ಣ ಗೋಪಸ್ತ್ರೀಯರನ್ನೆಲ್ಲ ಬಿಟ್ಟು ಹೊರಟೋಗಿರ್ತಾನೆ, ಮಥುರಾ ನಗರಕ್ಕೆ ಹೊರಟೋಗಿರ್ತಾನೆ, ಮತ್ತೆಂದೂ ಬಂದಿರೋದಿಲ್ಲ. ಅವರು ಅವನಿಗಾಗಿ ಹಾತೊರಿತಿರ್ತಾರೆ. ಆಗ ಉದ್ಧವನನ್ನ ಅವನು ಕಳಿಸಿಕೊಡ್ತಾನೆ. ಉದ್ಧವನ ಎದುರಿಗೆ ಅವರು ತಮ್ಮ ಸಂಕಟವನ್ನು ತೋಡ್ಕೊಳ್ತಾರೆ. ಉದ್ಧವ ಅವರಿಗೆ ಸಮಾಧಾನ ಹೇಳ್ತಾನೆ. ಅಲ್ಲಿ ಭಗವಾನ್ ವಾಚ ಅಂತ ಅವನ ಸಂದೇಶವೊಂದನ್ನು ತಿಳಿಸ್ತಾನೆ. ಆ ಸಂದೇಶದಲ್ಲಿ ಒಂದು ಈಗ ನಾವು ನೋಡ್ತಿರುವಂಥ ಈ ಡಾರ್ಕ್ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಒಂದು ಅಂಶ ಇದೆ. ಅದನ್ನು ನಾವು ನೋಡಬೇಕು. ನಿಮಗೆ ಗೋಪಸ್ತ್ರೀಯರಿಗೆ ನನ್ನ ವಿಯೋಗ ಯಾವತ್ತೂ ಆಗೋದಿಲ್ಲ. ಸ್ಥಾವರ ಜಂಗಮ ಎಲ್ಲ ಶರೀರಗಳಲ್ಲಿಯೂ, ಪೃಥ್ವಿ ಅಪು ತೀರಿಸುವ ವಾಯು ಆಕಾಶಗಳಲ್ಲಿಯೂ ಎಲ್ಲ ಕಡೆಯೂ ನಾನಿದ್ದೇನೆ. ನನ್ನ ಮಾಯೆಯಿಂದ ಪಂಚಮಹಾಭೂತಗಳಲ್ಲಿ, ಇಂದ್ರಿಯ ವಿಷಯಗಳಲ್ಲಿ ವ್ಯಾಪಿಸಿದ್ದೇನೆ. ಶುದ್ಧ ಜ್ಞಾನಮಯ ನಾನು. ಜ್ಞಾನಿಗಳು ಈ ಪ್ರಮೇಯವನ್ನು ತಿಳಿತಾರೆ. ಆ ಪ್ರಮೇಯವನ್ನು ತಿಳಿಸ್ಲಿಕ್ಕಾಗಿಯೇ ವೇದ, ಯೋಗ, ಪಂಚರಾತ್ರ ಮೊದಲಾದ ಶಾಸ್ತ್ರಗಳೆಲ್ಲ ಹೊರಟಿವೆ. ಇದು ಮಹತ್ವದ ಶ್ಲೋಕ ಈಗ ನಾನು ಹೇಳ್ತಿರೋದು. ಯತ್ವಹಂ ಭವತೀನಾಂ ವೈ ದೂರವರ್ತ್ಯಪಿ ಯೋದೃಶಾಂ ಮನಸಸ್ತನ್ನಿಕರ್ಷಾರ್ಥಂ ಮದನುಧ್ಯಾನ ಕಾಮ್ಯಯ ಅಂತ. ನಾನು ನಿಮ್ಮ ಕಣ್ಣಿನಿಂದ ದೂರ ಇದ್ದೇನೆ. ಯಾಕೆಂದ್ರೆ ನಿಮ್ಮ ಕಣ್ಣಿನಿಂದ ನಾನು ದೂರ ಇದ್ದರೆ ನಿಮ್ಮ ಮನಸ್ಸಿಗೆ ಹತ್ತಿರ ಆಗ್ತೇನೆ. ನನ್ನ ಧ್ಯಾನ ನಿಮಗೆ ಆವಾಗ ಸುಲಭವಾಗಿ ಸಿಗುತ್ತದೆ. ಯಥಾ ದೂರತರೇ ಪ್ರೇಷ್ಠೆ ಮನ ಆವಿಶ್ಯ ವರ್ತತೆ ಸ್ತ್ರೀಣಾಂಚ ನ ತಥಾ ಚೇತಃ ಸನ್ನಿಕೃಷ್ಟೇ ಅಕ್ಷಿಗೋಚರೇ. ಇದೇ ಡಾರ್ಕ್ ಸೈಕಾಲಜಿ. ಶ್ಲೋಕದಲ್ಲಿ ಸ್ತ್ರೀಣಾಂ ಅಂತಿದೆ. ಸ್ತ್ರೀಯರಿಗೂ ಪುರುಷರಿಗೂ ಅಂತ ಇಬ್ಬರಿಗೂ ಅನ್ವಯ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ ವ್ಯಾಖ್ಯಾನ ಮಾಡೋರು. ಅದೇನೇ ಇರಲಿ, ಸ್ತ್ರೀಯರಿಗೆ ತಮಗೆ ಅತ್ಯಂತ ಪ್ರಿಯರಾದವರು ದೂರದಲ್ಲಿದ್ದರೆ ಅವರಲ್ಲಿ ಎಷ್ಟು ಗಾಢವಾಗಿ ಮನಸ್ಸು ಆಸಕ್ತ ಆಗ್ತದೋ, ಆ ಅತಿ ಪ್ರಿಯರಾದವರು ಸಮೀಪದಲ್ಲಿದ್ದರೆ, ಕಣ್ಣಿಗೆ ಕಾಣುವಂತಿದ್ರೆ ಆ ಮನಸ್ಸು ಅಲ್ಲಿ ತೊಡಗೋದಿಲ್ಲ. ಸ್ತ್ರೀಣಾಂಚ ಅಂತ ಅಲ್ಲಿ ಶ್ಲೋಕದಲ್ಲಿರೋದು. ಸ್ತ್ರೀಯರಿಗೂ ಪುರುಷರಿಗೂ ಇಬ್ಬರಿಗೂ ಹಾಗೆ ಆಗ್ತದೆ. ಅದು ಮನುಷ್ಯನ ಸ್ವಭಾವ ಅದು ಅನ್ನೋದನ್ನ ನಾವೆಲ್ಲ ತಿಳ್ಕೋಬಹುದು. ಅದಕ್ಕಾಗಿ ನಾನು ನಿಮ್ಮಿಂದ ದೂರ ಇದ್ದೇನೆ ಅಂತ ಭಗವಂತ. ಈಗೇನು ಡಾರ್ಕ್ ಸೈಕಾಲಜಿ ಕುರಿತಾಗಿ ಒಂದಿಷ್ಟು ಪಾಯಿಂಟ್ಗಳು ನಾವು ನೋಡಿದ್ವಲ್ಲ, ಹಿ ಅನ್ಡೌಟೆಡ್ಲಿ ವಾಕ್ಡ್ ಅವೇ ಫ್ರಮ್ ದೆಮ್. ಅವರನ್ನು ಬಿಟ್ಟು ಅವನು ಕಠಿಣವಾದ ಮನಸ್ಸಿನಿಂದ ದೂರಕ್ಕೆ ಹೋಗಿಬಿಟ್ಟ. ಅಷ್ಟು ಅತ್ಯಂತ ಆಪ್ತರಾದ ಗೋಪಸ್ತ್ರೀಯರಿಗೂ ಅವನಿಗೂ ಭೇಟಿಯಾಗಿದ್ದು ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ವಸುದೇವ ಒಂದು ಯಜ್ಞ ಮಾಡಿದಾಗ ಅಲ್ಲಿ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಮಾತ್ರ. ಕೃಷ್ಣ ಕೊಟ್ಟಂತ ಈ ಸಂದೇಶವನ್ನು ಕೇಳಿ ಅವರಿಗೆ ಜ್ಞಾನೋದಯ ಆಯ್ತಂತೆ. ಪ್ರೀತಾಹ ತತ್ ಸಂದೇಶಾಗತ ಸ್ಮೃತಿ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಇದು ರುಕ್ಮಿಣಿ ಕಲಹದಲ್ಲಿ ಮತ್ತು ಗೋಪಸ್ತ್ರೀಯರ ಆ ಸಂದೇಶದಲ್ಲಿ ನಮಗೆ ಕಾಣಿಸುವಂತಹ ಒಂದು ಅಭಿಪ್ರಾಯ. ಭಾಗವತದಲ್ಲಿ ಮತ್ತೊಂದು ಶ್ಲೋಕ ಇದೆ. ಇವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯ ಸದ್ಗುಣಾಶ್ರಯಂ ವೌರೇ ಪರಂ ಸರ್ವಗುಣೈರಪೀಪ್ಸಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಅಂತ. ನಾವು ಹಿಂದೆ ಈಗ ನೋಡಿದ ಶ್ಲೋಕದಲ್ಲಿ ಅನಭೀಪ್ಸು ಅಂತ ಭಗವಂತನ ವರ್ಣನೆ ಮಾಡಿದ್ದಾರೆ.
ಉಳಿದವರೆಲ್ಲ ಆಕೆಯ ಅನುಗ್ರಹಕ್ಕಾಗಿ ಹಾತೊರೆದ್ರೆ ಇವನು ಅವಳಿಗೆ ಅನಭೀಪ್ಸವಾಗಿಬಿಟ್ಟಿದ್ದ, ಅವಳನ್ನು ಬಯಸಿರಲೇ ಇಲ್ಲ. ಈ ಮುಂದಿನ ಶ್ಲೋಕದಲ್ಲಿ ನಿರಪೇಕ್ಷ ಅನ್ನೋ ಶಬ್ದ ಇದೆ. ಮತ್ತೆ ಭಗವಂತನನ್ನ ಅವ್ಯಭಿಚಾರಿ ಸದ್ಗುಣ ಅಂತ ವರ್ಣನೆ ಮಾಡಿದ್ದಾರೆ. ತುಂಬಾ ಸುಂದರವಾದಂತಹ ಶಬ್ದ ಅದು. ನಾವೆಲ್ಲ ವ್ಯಭಿಚಾರಿ ಸದ್ಗುಣಗಳು. ಭಗವಂತನ ಬಗ್ಗೆ ಯಾಕೆ ಅಷ್ಟೊಂದು ಅದಮ್ಯವಾದ ಆಕರ್ಷಣೆ ಅವಳಿಗೆ ಅಂದ್ರೆ, ಅವನು ಅವ್ಯಭಿಚಾರಿ ಸದ್ಗುಣ. ಅವನ ಎಲ್ಲಾ ಗುಣಗಳನ್ನು ಅವಳು ಅದೆಷ್ಟೋ ಕಾಲದಿಂದಲೇ ಇನ್ನೂ ಎಣಿಸ್ತಾನೆ ಇದ್ದಾಳಂತೆ. ಅಷ್ಟೆಲ್ಲ ಎಣಿಸ್ತಾ ಇದ್ರು ಅವಳು ಅವನ ಗುಣಗಳನ್ನ ಎಣಿಸಿ ಮುಗಿಸ್ಲಿಕ್ಕೆ ಅವಳಿಗೆ ಆಗೇ ಇಲ್ಲಂತೆ. ಇನ್ನು ಅವನ ಆ ಗುಣಗಳೇನಿವೆ, ದೇಶದ ದೃಷ್ಟಿಯಿಂದ, ಕಾಲದ ದೃಷ್ಟಿಯಿಂದ, ವಯಸ್ಸಿನ ದೃಷ್ಟಿಯಿಂದ ಯಾವತ್ತೂ ಕೂಡ ಆ ಗುಣಗಳು ಮರೆಯಾಗುವಂಥವಲ್ಲ. ನನಗಾಗಲೇ ಹಿಂದೆ ಹೇಳಿದೆ, ಯೌವನದಲ್ಲಿದ್ದ ಸೌಂದರ್ಯ ನಮಗೆ ಮಧ್ಯ ವಯಸ್ಸಿನಲ್ಲಿರೋದಿಲ್ಲ, ಮುಪ್ಪಿನಲ್ಲಂತೂ ಇರೋದೇ ಇಲ್ಲ. ನಮಗಿರುವ ಸದ್ಗುಣ ಮತ್ತು ಯಾವ ಸಜ್ಜನಿಕೆ ಅದೆಲ್ಲ ಕಾಲಕ್ರಮೇಣ ನಮ್ಮ ಆಕೆಯ ಅಥವಾ ನಮ್ಮ ಪತ್ನಿಯ ಅಥವಾ ನಮ್ಮ ಗಂಡನ ಆಕರ್ಷಣೆಯನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ನಿನ್ನನ್ನು ಕೈ ಹಿಡಿದದ್ದು ಅಥವಾ ನಿಮ್ಮನ್ನು ಕೈ ಹಿಡಿದದ್ದು ನನ್ನ ಭಾಗ್ಯ ಅಂತ ಹೇಳ್ತಿದ್ದಂಥ ಹುಡುಗಿ ಅಥವಾ ಹುಡುಗ ಯಾತಕ್ಕಾದ್ರೂ ಇವಳನ್ನು ಮದುವೆ ಮಾಡ್ಕೊಂಡು ಅಂತ ಯಾವಾಗಾದ್ರೂ ಒಂದು ಉದ್ಗಾರ ತೆಗೆಯುವಂಥ ಪರಿಸ್ಥಿತಿಗಳನ್ನ ಎಲ್ಲರ ಜೀವಮಾನದಲ್ಲಿಯೂ ನಾವು ನೋಡ್ತಿರ್ತೇವೆ. ಹಾಸ್ಯಕ್ಕಾಗಿ ಹೇಳ್ತಿದ್ದೇನೆ, ಪ್ರತಿಯೊಬ್ಬರ ಜೀವಮಾನದಲ್ಲಿಯೂ ಕೂಡ ಒಂದಲ್ಲ ಒಂದು ಬಾರಿ ಇವಳನ್ನ ಯಾಕಾರೋ ಮದುವೆ ಮಾಡ್ಕೊಂಡು ಇವನನ್ನ ಯಾಕಾರೋ ಮದುವೆ ಮಾಡ್ಕೊಂಡು ಅನಿಸುವಂತೆ ಆಗಿರ್ತದೆ, ಒಂದಲ್ಲ ಒಂದು ಬಾರಿ ಆಗ್ತದೆ ಅಂತ ನಾನು ಹೇಳಿದೆ ಒಂದ್ಸರಿ. ಆವಾಗ ಒಬ್ಬರು ನನ್ನನ್ನು ಬೈದರು, ನಿನಗೆ ಸಾಂಸಾರಿಕ ಜೀವನದ ಅನುಭವ ಇಲ್ಲ, ಸುಮ್ಮನೆ ಏನೋ ಪುಸ್ತಕ ನೋಡಿ ಮಾತಿನ ಜಾಣ್ಮೆಯಿಂದ ಪ್ರವಚನ ಮಾಡ್ತಾ ಇದ್ದೆ ಅಂತಂದ್ರು. ಯಾಕೆ ರೀ, ನಾನು ಹೇಳಿದ್ದೇನು ತಪ್ಪಾಗಿದೆಯಾ ಅಂತ ಕೇಳಿದೆ. ಹಾಗಲ್ಲ, ಅವರೊಂದು ತಿದ್ದುಪಡಿ ಹೇಳಿದ್ರು. ಯಾವತ್ತಾರು ಒಂದು ಬಾರಿ ಜೀವಮಾನದಲ್ಲಿ ಒಂದು ಬಾರಿ ಇವನನ್ನ ಯಾಕೆ ಮದುವೆ ಮಾಡ್ಕೊಂಡು ಇವನನ್ನ ಯಾಕೆ ಕೈ ಹಿಡಿದ್ನೋ ಇವಳನ್ನ ಯಾಕೆ ಕೈ ಹಿಡಿದ್ನೋ ಅಂತ ಅನಿಸುವುದಲ್ಲ, ಪ್ರತಿನಿತ್ಯವೂ ಒಂದಲ್ಲ ಒಂದು ಬಾರಿ ಅನಿಸ್ತಿರ್ತದೆ ಅಂತ ಅವರು ತಿದ್ದುಪಡಿ ಮಾಡಿದರು. ನಮ್ದೆಲ್ಲ ಸ್ವಭಾವಗಳು ಹೀಗೆ. ನಮ್ಮ ಸಂಗಾತಿಯ ವ್ಯಕ್ತಿತ್ವದ ಇತಿಮಿತಿಗಳು ಅಥವಾ ನಮ್ಮದೇ ಆದ ವ್ಯಕ್ತಿಯ ವ್ಯಕ್ತಿತ್ವದ ಇತಿಮಿತಿಗಳು, ಇವೆರಡೂ ಕಾರಣಗಳಿಂದಾಗಿ ಆ ದೈಹಿಕ ಆಕರ್ಷಣೆ ಮತ್ತು ಗುಣಗಳ ಆಕರ್ಷಣೆ ಅದೆಲ್ಲವೂ ಮಾಸಿ ಹೋಗ್ತದೆ. ನನ್ನನ್ನು ಯಾಕೆ ಪ್ರೀತಿ ಮಾಡಿದ ಈ ಗಂಡು, ಈ ಹೆಣ್ಣು ನನ್ನನ್ನು ಯಾಕೆ ಪ್ರೀತಿಸಿದಳು ಅಂತೆಲ್ಲ ನಾವು ಕೇಳ್ಕೊತಾ ಇರ್ತೇವೆ. ಏನೂ ಇಲ್ಲ, ರೂಪವೂ ಮೆಚ್ಚುವುದಿಲ್ಲ, ಗುಣವೂ ಮೆಚ್ಚೋದಿಲ್ಲ. ಇಲ್ಲೆಲ್ಲ ಋಣಾನುಬಂಧದಿಂದ ಹೀಗಾಗ್ತದಷ್ಟೆ. ಏನಾದರೂ ಗುಣಗಳಿಂದ ಮೆಚ್ಚುಗೆ ಆಗುವುದಿದ್ರೆ ಅದು ಭಗವಂತನ ವಿಷಯದಲ್ಲಿ, ಉಳಿದ ದೇವತೆಗಳ ವಿಷಯದಲ್ಲಿ ಮಾತ್ರ. ಹೀಗೆ ನಮ್ಮ ಗುಣಗಳೆಲ್ಲ ವ್ಯಭಿಚಾರಿ ಸದ್ಗುಣಗಳು, ನಮ್ಮನ್ನು ಕೈ ಬಿಟ್ಟು ಹೋಗ್ತಾವ ಅವು ಗುಣಗಳು. ಆದ್ರೆ ಭಗವಂತ ಮಾತ್ರ ಅವ್ಯಭಿಚಾರಿ ಸದ್ಗುಣ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಎಂದೂ ಆ ಗುಣಗಳು ಅವನಲ್ಲಿ ಮಾಸುವುದೇ ಇಲ್ಲ. ಮಾಸದ ಕುಗ್ಗದ ಹಿಗ್ಗದ ಸೌಂದರ್ಯ ಅವನದು, ಅಂತ ಅಂತರಂಗದ ಸೌಂದರ್ಯವೂ ಕೂಡ. ಅದು ಅವಳಿಗೆ ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲಲ್ಲ. ಅವನ ಯಾವ ವರ್ತನೆಯೂ ಕೂಡ ಪ್ರೆಡಿಕ್ಟಿವ್ ಅಲ್ವಲ್ಲ ಅನ್ನೋದು ಅವನ ಬಗ್ಗೆ ಅವಳಿಗೊಂದು ಆಕರ್ಷಣೆಯನ್ನ ಹೆಚ್ಚಿಸ್ತದೆ. ಮತ್ತೊಂದು ಶ್ಲೋಕ ಇದೆ 1ನೇ ಸ್ಕಂದದಲ್ಲಿ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತಃ ತಾಸಾಂ ತಥಾಪಿ ಅಂಗ್ರಿಯುಗಂ ನವಂ ನವಂ. ಅವನು ಯಾವತ್ತೂ ಪಕ್ಕದಲ್ಲೇ ಇರ್ತಾನೆ ಕೃಷ್ಣ, ರಹಸ್ಯದಲ್ಲಿ ಏಕಾಂತದಲ್ಲಿ ಕೈಗೆ ಸಿಗುವಂತೆ ಇರ್ತಾನೆ. ಆದರೂ ಅವನ ಪಾದಕಮಲ ಹೊಸದಾಗೆ ಕಾಣುತ್ತದೆ. ಅದನ್ನ ಮತ್ತೆ ಆ ಗೋಪಸ್ತ್ರೀ, ಅವನ ಪತ್ನಿಯರು ರುಕ್ಮಿಣಿ ಮೊದಲಾದವರು ನೋಡಿ ಆನಂದ ಪಡ್ತಿರ್ತಾರೆ. ಅದು ಸಾಕು ಅಂತ ಅನಿಸೋದಿಲ್ಲ ಅವಳಿಗೆ. ಚಲಾಪಿ ಎಂ ಶ್ರೀಹಿ ರಜಹಾತಿ ಕರಿಹಿಚಿತ್. ವಸ್ತುತಃ ಲಕ್ಷ್ಮೀ ಚಂಚಲೆ. ಅಂಥ ಚಂಚಲರಾದ ಲಕ್ಷ್ಮಿಯೂ ಕೂಡ ಅವನನ್ನು ಯಾವತ್ತೂ ಬಿಟ್ಟು ಹೋದದ್ದಿಲ್ಲ. ಬಿಡ್ಲಿಕ್ಕೆ ಅವಳಿಗೆ ಮನಸ್ಸೇ ಆಗೋದಿಲ್ಲ. ಅದು ಅದ್ಭುತ. ಯಾಕಂದ್ರೆ ಅವನು ಅವ್ಯಭಿಚಾರಿ ಸದ್ಗುಣ. ಆದ್ದರಿಂದ ಅವಳ ಬಗ್ಗೆ ಅವನು ಸದಾ ಅಟೆಂಟಿವ್ ಅಲ್ಲ. ಮತ್ತೆ ಬಿಸಿ ಮೆನ್ ಆರ್ ಅಟ್ರಾಕ್ಟಿವ್ ಮೆನ್. ವಿಮೆನ್ ಗೆಟ್ ಅಟ್ರಾಕ್ಟೆಡ್ ಟು ಬಿಸಿ ಮೆನ್, ಟು ದೋಸ್ ಹೂ ಹ್ಯಾವ್ ಎ ಕ್ಲಿಯರ್ ಆಂಬಿಷನ್, ಕ್ಲಿಯರ್ ಗೋಲ್ ಅಂತೆಲ್ಲ ಹೇಳ್ತಾರಲ್ಲ. ಇದು ಭಗವಂತನಲ್ಲೇ ಕಂಡು ಬರ್ತದೆ. ಈಶನ್ನಪಿ ಲೋಕಸ್ಯ ಸರ್ವಸ್ಯ ಜಗತೋ ವಿಭು ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತು. ಸಮಸ್ತ ಜಗತ್ತಿನ ಒಡೆಯ. ಆದ್ರೆ ಅವನು ಗಳಿಸಬೇಕಾದ್ದೇನೂ ಇಲ್ಲ, ಮಾಡಬೇಕಾದ್ದೇನೂ ಇಲ್ಲ. ಭಗವದ್ಗೀತೆಯಲ್ಲೂ ಅವನು ಹೇಳ್ಕೊತಾನೆ,
ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಆದರೂ ಕೆಲಸಗಳನ್ನು ಮಾಡ್ತಿದ್ದೇನೆ. ಕೀನಾಶಯವ ದುರ್ಬಲ, ಹೊಟ್ಟೆಪಾಡಿಗೆ ಇವತ್ತು ದುಡಿದೆ ಹೋದ್ರೆ ನಾಳೆ ಹೊಟ್ಟೆಗೆ ಏನು ಗತಿ ಅಂತ ಒದ್ದಾಡುವ ರೈತನಂತೆ ಭಗವಂತ ನಿರಂತರವಾಗಿ ಕೆಲಸ ಮಾಡ್ತಿರ್ತಾನೆ. ಅವನ ನಿರಂತರ ಕಾರ್ಯಶೀಲತೆ, ಅದರ ನಡುವೆಯೂ ಕೂಡ ಅವನು ಅವಳಿಗೆ ಕೊಟ್ಟಿರುವಂತಹ ಒಂದು ಕ್ವಾಲಿಟಿ ಟೈಮ್, ಅದು ಅವಳನ್ನು ಮನಸೂರಿಗೊಂಡಿದೆಯೇನೋ ಇದನ್ನು ಗಮನಿಸಬೇಕು. ಇನ್ಯಾಕೆ ಡಾರ್ಕ್ ಸೈಕಾಲಜಿ ಹಿನ್ನೆಲೆಯನ್ನು ಇಟ್ಕೊಂಡು ಯಾಕೆ ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡ್ತಿದ್ದೇನೆ? ನನಗೆ ಮಾಡಬೇಕು ಅನಿಸಿತು, ನಾನು ಅದನ್ನು ಮಾಡ್ತಿದ್ದೇನೆ. ನಿಮಗೆ ಡಾರ್ಕ್ ಸೈಕಾಲಜಿ ಹಿನ್ನೆಲೆ ಇಲ್ಲದೆ ಹೋದ್ರೂ ಕೂಡ ಭಗವಂತನ ಭಗವತಿಯರ ವರ್ಣನೆ ಇಷ್ಟ ಆಗುವುದಾದರೆ ಖಂಡಿತವಾಗಿಯೂ ಅದರಲ್ಲಿ ತಪ್ಪೇನಿಲ್ಲ. ಮತ್ತೆ ಭಗವಂತನ ಭಗವತಿಯರ ಒಂದು ವರ್ಣನೆ, ಅದನ್ನು ನಾವು ಆನಂದಿಸುವುದು, ಅದನ್ನು ಕೇಳುವುದು, ಹೇಳುವುದೇನಿದೆ, ಈ ಹಿಂದೆ ಹೇಳಿದಂತೆ ನಮ್ಮ ಹೃದಯದ ರೋಗಗಳಿಗೆ ಅದೊಂದು ಪರಿಹಾರಕವಾದಂತಹ ನಿತ್ಯದ ಅನುಸಂಧಾನ. ಸಲ್ಲದ ಕಾಮ, ಸಲ್ಲದ ಪ್ರೇಮ, ಸಲ್ಲದ ತೆವಲುಗಳು, ಭ್ರಮೆಗಳು, ಅದರಿಂದ ನಾವು ದೂರ ಇರಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಅದನ್ನು ಮತ್ತೆ ಹೇಳ್ತಿರ್ತೀನಿ. ಅಲ್ಲಿ ಅದನ್ನ ಹೇಳ್ತಾರಲ್ಲ, ಶೋ ಹರ್ ದಟ್ ಯು ವಾಂಟ್ ಹರ್ ಬಟ್ ಯು ಡೋಂಟ್ ನೀಡ್ ಹರ್ ಅಂತ. ಅವಳ ಬಗ್ಗೆ ಒಂದು ಆಸಕ್ತಿ ಇರಲಿ, ಪ್ರೀತಿ ಇರಲಿ, ಅವಳ ಅವಶ್ಯಕತೆ ಮಾತ್ರ ಬೇಡ ಅಂತ. ನಾನು ನಿನ್ನ ಬಯಸ್ತೀನಿ ಅಂತ ಹೇಳು, ಆದರೆ ನಿನ್ನ ಅವಶ್ಯಕತೆ ಇದೆ ಅಂತ ತೋರಿಸಿಕೊಡಬೇಡ ಅಂತ. ಭಗವಂತ ಮಾಡಿದ್ದು ಹಾಗೇನ. ಭಗವಂತ ಲಕ್ಷ್ಮೀದೇವಿಯನ್ನು ಪ್ರೀತಿಸಲಿಲ್ವೇನೋ? ಅಗಾಧವಾಗಿ ಪ್ರೀತಿಸಿದ್ದಾನೆ. ಸಮಸ್ತ ಚೇತನಾತ್ಮಕ ಪ್ರಪಂಚದಲ್ಲಿ ಆ ಲಕ್ಷ್ಮೀದೇವಿಗಿಂತ ಪ್ರಿಯಳಾದ ಮಿತ್ರ ಅವನಿಗೆ ಯಾರಿದ್ದಾನೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ತಸ್ಯಮೇ ಮಿತ್ರಂ ಅನ್ನಂ ದಕ್ಷಿಣಂ ಅಂತ. ಹೀಗೆ ಕೃಷ್ಣ ಆರ್ ವಿಷ್ಣು ವಾಂಟೆಡ್ ರುಕ್ಮಿಣಿ ಆರ್ ಗಾಡೆಸ್ ಲಕ್ಷ್ಮಿ, ಬಟ್ ನೆವರ್ ಹಿ ನೀಡೆಡ್ ಹರ್. ದಟ್ಸ್ ದ ಥಿಂಗ್. ನಾನಿಲ್ಲದಿದ್ರೂ ಈತನ ಜೀವನಕ್ಕೇನು ಧಕ್ಕೆ ಇಲ್ಲ, ಈ ಭಗವಂತನ ಜೀವನಕ್ಕೆ, ಭಗವಂತನ ಆ ವ್ಯಕ್ತಿತ್ವಕ್ಕೇನು ಕುಂದಿಲ್ಲ ಅನ್ನೋದು ಅವಳಿಗೆ ಗೊತ್ತು. ಆದ್ರಿಂದ ಆ ವ್ಯಕ್ತಿತ್ವದ ಬಗ್ಗೆ ಅಗಾಧವಾದ ಆಕರ್ಷಣೆ ಅವಳಿಗೆ. A woman respects a man who can replace her and live happily ಅಂತಾರಲ್ಲ ಅವರು. ಇವಳಿಲ್ಲದೇನೂ ಬದುಕಿ ಸಂತೋಷವಾಗಿರಬಲ್ಲ ಗಂಡಿನ ಬಗ್ಗೆ ಅವಳಿಗೊಂದು ಗೌರವ ಮೂಡ್ತದಂತ. ಭಗವಂತನ ವಿಷಯದಲ್ಲಿ ಅದು ಬಹಳ ಸತ್ಯ. ರುಕ್ಮಿಣಿಯನ್ನು ರೀಪ್ಲೇಸ್ ಮಾಡದೇ ಇದ್ರೂ ಸತ್ಯಭಾಮಿಯನ್ನು ಕಟ್ಟಿಕೊಂಡ, ಉಳಿದ 6 ಜನ ಮಹಿಷಿಯರನ್ನು ಕಟ್ಟಿಕೊಂಡ, 16,100 ಜನರನ್ನು ಕಟ್ಟಿಕೊಂಡಿದ್ದ, ಕುಬ್ಜೆಯನ್ನು ಕಟ್ಟಿಕೊಂಡಿದ್ದ, ಅಷ್ಟು ಜನ ಆ ಗೋಪ ಸ್ತ್ರೀಯರನ್ನು ಅವನು ಪ್ರೇಮಿಸಿದ್ದ. ಕನ್ಯಾ ಉವಾಹ ಅಪರಾಷ್ಟ್ರ ಗೋಪೀಹಿ, ಅದೆಷ್ಟೋ ಜನ ಲೆಕ್ಕವೇ ಇಲ್ಲದಿರೋಷ್ಟು ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತಗಳೆಲ್ಲ ವರ್ಣನೆ ಮಾಡ್ತವೆ. ಅವನು ಅವಳನ್ನು ಯಾವತ್ತೂ ಕೂಡ ಏಕಾಂತದ ಕ್ಷಣದಲ್ಲಿಯೂ ಮತ್ತೆ ಜೀವನದ ಎಲ್ಲ ಪ್ರಸಂಗಗಳಲ್ಲಿಯೂ ಅವನೇ ಅವಳನ್ನು ಲೀಡ್ ಮಾಡ್ತಾನೆ. ಅವನು ಲೀಡರ್ ಆಗಿರ್ತಾನೆ. ಅದಕ್ಕೆ ಅವನು ನ್ಯಾಯೋ ನೇತಾ ಅಂತ ವಿಷ್ಣು ಸಹಸ್ರನಾಮ ಹೇಳೋದು. ಸ್ವಾರಸ್ಯವಾದ ಮಾತು ಐತರೇಯ ಉಪನಿಷತ್ ಭಾಷ್ಯದಲ್ಲಿದೆ. ನೈವಾಸ್ಯ ರತಿ ದಾತೃತ್ವಂ ಕಿಂತು ರತಿ ಪಾತ್ರತ್ವಂ ಅಂತ. ಲಕ್ಷ್ಮೀದೇವಿಯು ಕೂಡ ಭಗವಂತನಿಗೆ ಏಕಾಂತದ ಸುಖವನ್ನ ಕೊಡುವವಳೇನೂ ಅಲ್ಲ, ಕೊಡುವವನು ಅವನೇ, ಸ್ವೀಕಾರ ಮಾಡುವವನು ಅವನೇ. ಅವನಲ್ಲಿರುವ ಆ ಸುಖಕ್ಕೆ ಇವಳು ಪಾತ್ರ ಮಾತ್ರ. ಹೀಗೆ ಲಕ್ಷ್ಮೀದೇವಿ ಆ ಭಗವಂತನ ಸುಖಕ್ಕೆ, ಅದು ರತಿ ಸುಖಕ್ಕೆ ಕೂಡ ಪಾತ್ರಳು ಮಾತ್ರ, ರಿಸೆಪ್ಟಿವ್ ಮಾತ್ರ, ಹೊರತು ಅದನ್ನು ಕೊಡುವವಳೇನಲ್ಲ. ಅವಳಿಲ್ಲದೆ ಹೋದ್ರೂ ಅವನಿಗೆ ಆ ಸುಖ ಸಿಕ್ಕೇ ಸಿಗ್ತದೆ. ಅದಕ್ಕೆ ಅವನನ್ನು ಸ್ವರಮಣ ಅಂತ ಹೇಳೋದು. ಅವನ ಆ ಸ್ವರಮಣತ್ವವೇ ಅವಳ ಬಲವಾದ ಆಕರ್ಷಣೆ. ಇಷ್ಟನ್ನು ಇವತ್ತು ಹೇಳಿದ್ದೇನೆ. ಮತ್ತೆ ಇನ್ನು ಕೆಲವು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಹೇಳುವನುತ್ತೇನೆ. ಇದನ್ನೆಲ್ಲ ಹೇಳುವುದರ ಒಟ್ಟು ತಾತ್ಪರ್ಯ ಹೀಗೆ: ಭಗವಂತನ ಶೃಂಗಾರವನ್ನ, ಭಗವತಿಯ ಶೃಂಗಾರವನ್ನು ಹೇಳುವ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ರೀಫ್ರೇಮ್ ಮಾಡಿಕೊಳ್ಳುವುದು, ಶೇಪ್ ಮಾಡಿಕೊಳ್ಳುವುದು, ಸಲ್ಲದ ಆಲೋಚನೆಗಳು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡದೇ ಇರುವಂತೆ ಸನ್ಮಾರ್ಗದಲ್ಲಿ ಇರಲಿಕ್ಕೆ ಅದು ಸಹಾಯಕ ಆಗ್ತದೆ. ಅದಕ್ಕಾಗಿ ಇದನ್ನೆಲ್ಲ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ.
ಶ್ರೀಕೃಷ್ಣಾರ್ಪಣ ವಸ್ತು.